ಸ್ಟೂಡೆಂಟ್ಸೇ ಮಾಡ್ಕೊಂಡು ಬಂದಿರೋದು. ವಾವ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ಯಜಮಾನ್ ಸ್ಕೂಲಲ್ಲಿದ್ದೀನಿ. ಇದು ಥರ್ಸ್ಡೇ ರೆಗ್ಯುಲರ್ ಕ್ಲಾಸ್ ಮುಗಿಸಿ ಇದು ಈವ್ನಿಂಗ್ ಆಗಿದೆ. ಲಾಸ್ಟ್ ಪೀರಿಯಡ್ ಕೃಷ್ಣ ಜನ್ಮಾಷ್ಟಮಿ ಮಾಡಿದರು ಲಾಸ್ಟ್ ವೀಕ್ ಇಲ್ಲಿ ಸೆಲೆಬ್ರೇಷನ್, ಬಟ್ ಬರೋಕ್ಕಾಗಲಿಲ್ಲ ನನಗೆ. ಸೊ ಇವಾಗ ನಾಳೆ ಒಂದು ಹಬ್ಬಗಳ ಥೀಮ್ ಇಟ್ಕೊಂಡು ಪ್ರತಿ ವರ್ಷ ಯಜಮಾನ್ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಈ ವರ್ಷ ಸೆಲೆಬ್ರೇಷನ್ಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ನಾನು ಓದಿದ್ದು ಒಂದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ನಮಗೆ ಯಾವುದೇ ಥರದ ಹಬ್ಬಗಳಾಗಲಿ ನಮ್ಮ ಫೆಸ್ಟಿವಲ್ಸ್ ಆಗಲಿ ಸೆಲೆಬ್ರೇಷನ್ ಇರಲಿಲ್ಲ. ಬಟ್ ಇಲ್ಲಿ ಯಜಮಾನ್ ಪಬ್ಲಿಕ್ ಸ್ಕೂಲಲ್ಲಿ ಎಲ್ಲ ಥರದ ಫೆಸ್ಟಿವಲ್ಸ್ನ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಗಣಪತಿ ಹಬ್ಬ ಹಾಗೆ ಗೌರಿ ಹಬ್ಬನ ಮೂರನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ಸ್ಕೂಲಲ್ಲಿ ಮಾಡ್ತಾರೆ ಅಂತ ಕೇಳಿದ್ದು, ನಂಗೆ ಗೊತ್ತಿರಲಿಲ್ಲ. ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ, ಮತ್ತು ನಾಳೆ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ ಕೂಡ ತೋರಿಸ್ತೀನಿ. ಡೆಕೋರೇಷನ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ನ ತಂದಿಟ್ಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡಿದರು ನಮ್ಮ ಕಲ್ಚರಲ್ ಕಮಿಟಿ ಟೀಚರ್ಸು. ಸೊ ಏನಾದರೂ ಫಂಕ್ಷನ್ಸ್ ಬಂತು ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ. ಎಲ್ಲ ಆಲ್ರೆಡಿ ಡೆಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ನಾಳೆ ಬಂದ ತಕ್ಷಣ ಲೇಟ್ ಆಗುತ್ತೆ ಸೆಲೆಬ್ರೇಷನ್ಗೆ ಅಂತ ಹೇಳಿ ನಮ್ಮ ಟೀಚರ್ಸ್ ಎಲ್ಲ ಅವರ ಕ್ಲಾಸಸ್ಸು ಹ್ಯಾಂಡಲ್ ಮಾಡಿಕೊಂಡು ಸೆಲೆಬ್ರೇಷನ್ ಕೂಡ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಹೆಂಗೆ ನಡೀತಾ ಇದೆ ಮ್ಯಾಮ್ ಪ್ರಿಪ್ರೇಷನ್ಸು? ಚೆನ್ನಾಗಿ ನಡೀತಾ ಉಂಟು. ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀರಾ ಹೀಗೆ? ಇವರು ಮಂಜರಿ ಮ್ಯಾಮ್ ಅಂತ, ಇವರು ಹರ್ಷಿತಾ ಮ್ಯಾಮ್. ಹಾಯ್. ಪ್ರಿಪ್ರೇಷನ್ಸ್ ನಡೀತಾನೆ ಇದೆ, ಇನ್ನೂ ಮುಗ್ದಿಲ್ಲ. ಬಟ್ ನನಗೆ ಟೈಮ್ ಆಗಿದೆ, ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕೀಗ. ಸೊ ಈಗ ಯಜಮಾನ್ ಸ್ಕೂಲಿಂದ ಹೊರಟಿದ್ದೀನಿ. ನಾಳೆ ಬಂದು ನೋಡೋಣ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿರ್ತಾರೆ. ಮತ್ತು ನಾಳೆ ಸ್ಟೂಡೆಂಟ್ಸು ಟೀಚರ್ಸ್ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಬಂದಿರ್ತಾರೆ, ಹೇಗೆ ಕಾಣಿಸ್ತಿರ್ತಾರೆ ಅಂತೆಲ್ಲ ತೋರಿಸ್ತೀನಿ. ಸೊ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ಡೇ ವ್ಲಾಗ್. ಸೊ ಇವಾಗ ತಾನೇ ಯಜಮಾನ್ ಸ್ಕೂಲಿಗೆ ಬಂದೆ. ನಾನು ಹೇಳ್ದಂಗೆ ಇವತ್ತು ಸೆಲೆಬ್ರೇಷನ್ ಇದೆ, ನೋಡೋಣ ಹೇಗೆ ಡೆಕೋರ್ ಮಾಡಿರ್ತಾರೆ ಅಂತ. ಸ್ಕೂಲ್ ಒಳಗಡೆ ಎಂಟರ್ ಆದೆ. ಬಂದ ತಕ್ಷಣ ಇಲ್ಲಿ ಒಂದು ಗಣಪತಿ ಇಟ್ಟಿದ್ದಾರೆ. ರಾಧಾ ಕೃಷ್ಣ ಮತ್ತು ಗಣಪತಿನ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಅಲ್ಲೊಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ನಾನು ಫಸ್ಟ್ ಫ್ಲೋರಿಗೆ ಹೋದೆ. ಹಬ್ಬಕ್ಕೆ ಡೆಕೋರೇಷನ್ ಎಲ್ಲ ಅಲ್ಲೇ ಮಾಡಿದ್ದು ಫಸ್ಟ್ ಫ್ಲೋರಲ್ಲಿ. ತುಂಬ ಚೆನ್ನಾಗಿ ಮಾಡಿದರು. ಸ್ಟೂಡೆಂಟ್ಸ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟ್ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಗೌರಿನ ಅರ್ಶನದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಮಾರ್ನಿಂಗ್ ಫಸ್ಟ್ ಪೀರಿಯಡೇ ನಂಗೆ ಥರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಇತ್ತು. ಮಕ್ಕಳೆಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ಬಂದಿದ್ದರು. ಸೆಕೆಂಡ್ ಪೀರಿಯಡ್ LKG ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಟ್ಸ್ ಓನ್ಲಿ ಬಿಕಾಸ್ ಅವ್ರ ಡಿಮ್ಯಾಂಡ್ನ ನಾವು ಫುಲ್ಫಿಲ್ ಮಾಡಿದ್ವಿ ಅಂತ. ಬ್ಯಾಂಗಲ್ ಬಂಗಾರಿ ಸಾಂಗ್ ಬೇಕು ಅಂತ ಅವ್ರು ಕೇಳಿದ್ರು. ಆ ಸಾಂಗಿಗೆ ಡ್ಯಾನ್ಸ್ ಮಾಡಿಸಿದ್ದಕ್ಕೆ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಾರ್ನಿಂಗಿಂದ 2 ಕ್ಲಾಸ್ ತೊಗೊಂಡ್ವಿ, 2 ಪೀರಿಯಡ್ಸು. ಇನ್ನೂ ಇವಾಗ ನೋಡಿ ಫೋಟೋಸ್ ತೊಗೊಳ್ಳೋಣ, ಬ್ರೇಕ್ ಟೈಮಲ್ಲಿ ಕ್ಲಾಸ್ ಇರಲ್ಲ ಅಂದ್ಬಿಟ್ಟು ಎಲ್ಲ ಟೀಚರ್ಸ್ ಫೋಟೋಸ್ ತೊಗೊಳ್ಳೋಣ ಅಂತ. ನಮ್ಮ ಟೀಚರ್ಸು ಫುಲ್ ಕಲರ್ಫುಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಯೂನಿಫಾರ್ಮ್ ಇಲ್ಲದೆ ಬಂದಿರೋದು. 12 o'clock ತನಕ ಟೈಮ್ ಚೆನ್ನಾಗಿಲ್ಲ ಅಂತ ಇನ್ನೂ ಪೂಜೆ ಮಾಡಿಲ್ಲ. ಡೆಕೋರೇಷನ್ ಎಲ್ಲ ಮಾಡಿ ಹಾಗೆ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲ ಸೇರಿಕೊಂಡು. ಸೊ ಫಸ್ಟ್ ಟೈಮ್ ನಾನು ಸ್ಕೂಲಲ್ಲಿ ಈ ಥರ ಎಲ್ಲ ಹಬ್ಬ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಕೇಳಿದ್ದು. ಬಟ್ ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮ್. ಫಸ್ಟ್ ಫ್ಲೋರಲ್ಲಿ ಒಂದು ರೂಮಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿಂದ ಎಲ್ಲ ಸ್ಟೂಡೆಂಟ್ಸ್ನ ಒಟ್ಟಿಗೆ ಅಕೊಮಡೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನರ್ಸರಿ, ಪ್ರೈಮರಿ, ಹೈಸ್ಕೂಲ್ನ ಸಪ್ರೇಟಾಗಿ ಕರ್ಕೊಂಬರ್ತಾಯಿದ್ರು ಟೀಚರ್ಸು ಪೂಜೆಗೆ. ಸೊ ನಾಗಮಣಿ ಮ್ಯಾಮ್ ಪೂಜೆ ಮಾಡಿದ್ರು. ಲಕ್ಷ್ಮಿಗೆ ಒಂದು ಬ್ಯೂಟಿಫುಲ್ ಆಗಿ ಸಾಂಗ್ ಕೂಡ ಹಾಡಿದ್ರು.
ಪ್ರಸನ್ನ ಸರ್ ಅಂತೂ ಯಾವುದೇ ಪ್ರೋಗ್ರಾಮ್ಸಲ್ಲೂ ಫೋಟೋಸ್ ತೆಗಿಯೋದು ವೀಡಿಯೋಸ್ ತೆಗಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಕೆಲವೊಮ್ಮೆ ಅವ್ರ ಕೆಲಸ ನೋಡಿ ನಮಗೆ ಡೌಟ್ ಆಗಿಬಿಡುತ್ತೆ, ಅವ್ರು ಡಾನ್ಸ್ ಕೊರಿಯೋಗ್ರಾಫರ್ ಮಾತ್ರನಾ ಅಥವಾ ಫೋಟೋಗ್ರಾಫರ್ ಕೂಡನಾ ಅಂತ. ಅಷ್ಟು ಚೆನ್ನಾಗಿ ವೀಡಿಯೋಸ್ ಎಡಿಟ್ ಮಾಡ್ತಾರೆ. ಕಾವ್ಯ ಮ್ಯಾಮ್ ಮತ್ತು ನಾಗಮಣಿ ಮ್ಯಾಮ್ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟರು. ನಮ್ಮ ಸ್ಕೂಲ್ನ ಪುಟ್ಟ ಪುಟ್ಟ ಮಕ್ಕಳಿಂದ ಸ್ಪೀಚ್ ಮತ್ತು ಫೆಸ್ಟಿವಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಏನೆಲ್ಲ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು. ಜೊತೆಗೆ ಎಷ್ಟು ಸೈಲೆಂಟಾಗಿ ಪ್ರೋಗ್ರಾಮ್ನ ವಾಚ್ ಮಾಡಿದ್ರು, ತುಂಬ ಡಿಸಿಪ್ಲಿನಿಂದ ಕೂತಿದ್ರು. ಎಲ್ಲ ಆದಮೇಲೆ ಟೀಚರ್ಸಿಗೆಲ್ಲ ಅರಿಶಿನ ಕುಂಕುಮ ತಾಂಬೂಲ ಅಂತ ಎಲ್ಲ ರೆಡಿ ಮಾಡಿದರು ಸ್ಕೂಲ್ ಕಡೆಯಿಂದ. ಎಲ್ಲ ಟೀಚರ್ಸಿಗೂ ಕೊಟ್ಟರು. ಫೈನಲಿ ಪೂಜೆ ಎಲ್ಲ ಮುಗಿಸಿ ಪ್ರೋಗ್ರಾಮ್ ಎಲ್ಲ ಮುಗೀತು, ಸೆಲೆಬ್ರೇಷನ್ ಮುಗೀತು. ನನಗೆ ಟೈಮ್ ಆಗಿತ್ತು, ನಾನು ಮನೆಗೆ ಹೊರಟೆ. ಸ್ಕೂಲಿಂದ ಹೊರಟಿದ್ದೀನಿ, ಆಫ್ಟರ್ನೂನ್ ಆಗಿದೆ. ಬಟ್ ತುಂಬ ಖುಷಿ ಆಯ್ತು ಇವತ್ತು. ಹೊಸದಾಗಿ ಹಬ್ಬಗಳನ್ನ ಮಾಡಿದ್ದು, ಪೂಜೆ ಮಾಡಿದ್ದು ಸ್ಕೂಲಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಮಕ್ಕಳಿಗೆ ಪ್ರತಿಯೊಂದನ್ನು ತಿಳಿಸಿ ಹೇಳ್ತಾರೆ, ಅದೆಲ್ಲ ಕೇಳಿದಾಗ ಖುಷಿ ಆಯಿತು. ನಮಗೆ ಎಷ್ಟೋ ಹಬ್ಬಗಳ ಬಗ್ಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಪ್ರತಿಯೊಂದು ಹಬ್ಬನೂ ಮಾಡ್ತಾರಂತೆ, ಅದೆಲ್ಲ ಕೇಳಿ ಖುಷಿ ಆಯಿತು. ಈ ವರ್ಷ ಪೂರ್ತಿ ಇರ್ತೀನಿ, ನೋಡೋಣ ಏನೇನು ಮಾಡ್ತಾರೆ, ನಿಮಗೂ ತೋರಿಸ್ತೀನಿ ಎಲ್ಲನೂ. ಆ್ಯಂಡ್ ಇವಾಗ ಒಂದು ಕಾಲೇಜಿಗೆ ಹೋಗಬೇಕಿದ್ದೆ, ಅಲ್ಲಿಗೆ ಹೊರಟಿದ್ದೀನಿ. ಸೊ ಸ್ಕೂಲಿಂದ ಹೊರಟೆ. ಪ್ರಸನ್ನ ಸರ್ ಆಫ್ಟರ್ನೂನ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಬಾಯ್.